ದೆಹಲಿಯಲ್ಲಿ ಎಎಪಿ ಹ್ಯಾಟ್ರಿಕ್ ಗೆಲುವು ಸಾಧಿಸೋದು ಸಾಧ್ಯವಾಗುತ್ತಾ? ಈ ಬಾರಿ ಎಎಪಿ ವಿರುದ್ಧ ಬಿಜೆಪಿ ಅತ್ಯಂತ ಕಠಿಣ ಸವಾಲನ್ನೇ ಹಾಕಿದೆಯಾ? ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ ರಾಜಕೀಯಕ್ಕೆ ಸೇರ್ಕೊಂಡಂತ ಎಎಪಿ ಈಗ ತಾನು ಅದೇ ಹಾದಿಯಲ್ಲಿ ಸಾಕ್ತಾ ಇದೆಯಾ? ಮಧ್ಯ ಹಗರಣ, ಪಾರದರ್ಶಕ ಆಡಳಿತ ನೀಡಲಾಗದಂತ ಎಎಪಿ ಸ್ಥಿತಿ ಏನ್ ಹೇಳುತ್ತೆ? ಪ್ರಮುಖ ನಾಯಕರು ಎಎಪಿಯನ್ನ ಯಾಕೆ ಬಿಟ್ಟಿದ್ದಾರೆ? ಆ ಪಕ್ಷದ ವ್ಯವಸ್ಥೆಯೊಳಗೆ ಆಳವಾದ ಸಮಸ್ಯೆಗಳಿವೆ ಅನ್ನೋದನ್ನ ಇದು ಸೂಚಿಸ್ತಾ ಇದೆಯಾ? ಹೆಚ್ಚುತ್ತಾ ಇರುವಂತಹ ಭ್ರಷ್ಟಾಚಾರ ಮತ್ತೆ ಸ್ವಜನ ಪಕ್ಷಪಾತದ ಆರೋಪಗಳಿಂದ ಎಎಪಿ ಪಾರಾಗತ್ತಾ? ಎಎಪಿ ಇಂಡಿಯಾ ಮೈತ್ರಿಕೂಟ ಸೇರಿದ್ರ ಹಿಂದೆ ಸಮಯ ಸಾಧಕತನ ಇತ್ತ? ಪಂಜಾಬ್ ಮತ್ತೆ ಅದರ ಆಚೆಗೆ ವಿಸ್ತರಣೆಯಾಗಿರೋದ್ರಿಂದಲೇ ದೆಹಲಿಯಲ್ಲಿ ಅದರ ಸಾಮರ್ಥ್ಯ ಈಗ ದುರ್ಬಲಗೊಂಡಿದೆಯಾ? ದಿಲ್ಲಿಯಲ್ಲಿ ಪ್ರಚಂಡ ಬಹುಮತವನ್ನ ಪಡೆದು ಎರಡೆರಡು ಬಾರಿ ಗೆದ್ದಿದ್ದಂತ ಎಎಪಿಗೆ ಈ ಬಾರಿ ಗೆಲುವು ಬಹಳ ಕಷ್ಟವಾಗ್ಲಿದೆಯಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ದಿಲ್ಲಿಯಲ್ಲಿ ಈ ಬಾರಿಯೂ ಎಎಪಿ ಗೆಲ್ಲಲಿದೆಯಾ ಅಥವಾ ಬಿಜೆಪಿ ಅದನ್ನ ಮಣಿಸಲಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ದೆಹಲಿ ಚುನಾವಣೆಯಲ್ಲಿ ನಿಜವಾಗಿಯೂ ಈ ಸಲ ಎಎಪಿ ಕಥೆ ಏನಾಗ್ಲಿದೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಇದೆ. ಅದು ಈ ಬಾರಿ ಕಡಿಮೆ ಸ್ಥಾನಗಳನ್ನ ಪಡೆಯುತ್ತೆ ಅಂತ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಎಎಪಿ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಹಾಗೇನೆ ಮಾರ್ಪಟ್ಟಿದೆ. ಧರ್ಮದ ಹೆಸರಿನಲ್ಲಿ ರಾಜಕೀಯ, ದೂಷಣೆ, ಭ್ರಷ್ಟಾಚಾರ, ಮಾಧ್ಯಮ ನಿಯಂತ್ರಣ, ಕಳೆದ ಕೆಲವು ವರ್ಷಗಳಿಂದ ಪಕ್ಷವನ್ನ ನಡೆಸ್ತಾ ಇರುವಂತಹ ರೀತಿ ಇವೆಲ್ಲವನ್ನ ನೋಡಿದ್ರೆ ಅದು ಹಿಂದಿನದನ್ನೆಲ್ಲ ಈಗ ಮರ್ತಿದೆ. ಆದ್ರೆ ಸದ್ಯದ ಸ್ಥಿತಿ ದುರ್ಬಲಗೊಂಡಿದೆ ಮತ್ತೆ ಭವಿಷ್ಯ ಅನಿಶ್ಚಿತವಾಗಿದೆ. ಎಎಪಿಯ ಇತಿಹಾಸವನ್ನ ನೋಡಿದ್ರೆ 2012 ಮತ್ತೆ 2013ರಲ್ಲಿ ಅದು ಸಂಘಟಿತವಾಗಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂತು. ದೇಶದಲ್ಲಿ ಬದಲಾವಣೆಯ ಅಲೆ ಇತ್ತು. ಯುಪಿಎ ಸರ್ಕಾರ ಅಂತ್ಯದ ಹಂತದಲ್ಲಿತ್ತು. ಹಾಗೆ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದಾಗಿ ಅಣ್ಣಾ ಹಜಾರೆ, ಅರವಿಂದ್ ಕೇಜ್ರಿವಾಲ್, ಕುಮಾರ್ ವಿಶ್ವಾಸ್, ಪ್ರಶಾಂತ್ ಭೂಷಣ್, ಯೋಗೇಂದ್ರ ಯಾದವ್ ಅವರೆಲ್ಲ ಕ್ರಾಂತಿಕಾರಿಗಳ ಹಾಗೆ ನಮಗೆ ಕಂಡಿದ್ರು. ಸುಶಿಕ್ಷಿತರು ಮತ್ತೆ ಸಾಮಾನ್ಯ ಜನರು ಅವರೊಂದಿಗೆ ಬಹಳ ಬೇಗ ಕನೆಕ್ಟ್ ಆಗಿದ್ರು. ಈ ಬದಲಾವಣೆಯನ್ನ ಸಂಕೇತಿಸೋದಿಕ್ಕೆ ಎಎಪಿಯನ್ನ ರಚನೆ ಮಾಡಲಾಯಿತು. ಅವ್ರ ಮೂಲ ಸಿದ್ಧಾಂತ ಅಂತಂದ್ರೆ ಅವ್ರು ಬೇರೆಲ್ಲ ರಾಜಕೀಯ ಪಕ್ಷಗಳಿಗಿಂತ ವಿಭಿನ್ನರು ಅನ್ನೋದಾಗಿತ್ತು. ಅವರು ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿ ಇವರು ಭ್ರಷ್ಟ ನಾಯಕರು ಮತ್ತೆ ನಾವು ಅವ್ರ ವಿರುದ್ಧ ಹೋಗ್ತೀವಿ ಅಂತ ಹೇಳಿದ್ರು. ನಾನು ಅಪ್ರಾಮಾಣಿಕ ಜನರ ಪಟ್ಟಿಯನ್ನ ಮಾಡಿದ್ದೀನಿ ಅಂತ ಕೇಜ್ರಿವಾಲ್ ಅವರು ಹೇಳಿದ್ರು. ನಿತಿನ್ ಗಡ್ಕರಿ, ಚಿದಂಬರಂ, ಯಡಿಯೂರಪ್ಪ, ಮಾಯಾವತಿ, ಮುಲಾಯಂ ಸಿಂಗ್ ಯಾದವ್, ಪ್ರಫುಲ್ ಪಟೇಲ್, ಎಚ್ ಡಿ ಕುಮಾರಸ್ವಾಮಿ, ಶ್ರೀ ಪ್ರಕಾಶ್ ಜೈಸ್ವಾಲ್, ಜಗನ್ ಮೋಹನ್ ರೆಡ್ಡಿ, ಅನುರಾಗ್ ಠಾಕೂರ್, ಕಪಿಲ್ ಸಿಬಲ್, ಕಮಲ್ನಾಥ್, ಹಾಗೆ ನವೀನ್ ಜಿಂದಾಲ್, ಶರದ್ ಪವಾರ್ ಅಂತ ಪಟ್ಟಿಯನ್ನ ಅವ್ರು ಓದಿದ್ರು. ಲೋಕ್ಪಾಲ್ ಮಸೂದೆ ತರ್ತೀವಿ, ಸಾಮಾನ್ಯ ಜನರ ಹಾಗೇನೆ ನಡ್ಕೊಳ್ತೀವಿ, ಸಾಮಾನ್ಯ ಜನರಂತೆನೆ ಸರ್ಕಾರವನ್ನ ನಡೆಸ್ತೀವಿ ಅಂತ ಹೇಳಿದ್ರು. 2015ರಲ್ಲಿ ಅವರು ಮೊದಲ ಬಾರಿಗೆ ಆಯ್ಕೆ ಆದಾಗ ಅವರು ಅದ್ಭುತ ಕೆಲಸಗಳನ್ನ ಮಾಡಿದ್ರು. ಶಿಕ್ಷಣ, ಆರೋಗ್ಯ ರಕ್ಷಣೆ ಮುಂತಾದ ಆಡಳಿತದ ಪ್ರಮುಖ ವಿಷಯಗಳ ಬಗ್ಗೆ ಅವರು ಉತ್ತಮ ಕೆಲಸಗಳನ್ನ ಮಾಡಿದ್ರು. ಮೊಹಲ್ಲಾ ಕ್ಲಿನಿಕ್ ಪರಿಕಲ್ಪನೆಯನ್ನ ತಂದ್ರು, ಶಾಲೆಗಳನ್ನ ಸುಧಾರಿಸಿದ್ರು, ವಿದ್ಯುತ್ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ರು. ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾಗ ಇಡೀ ದೇಶ ಈ ಸರ್ಕಾರ ಎಷ್ಟು ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದೆಯಲ್ವಾ ಅಂತ ಎಎಪಿಯ ಕಡೆಗೆ ನೋಡ್ತಾ ಇತ್ತು. ಏನೋ ವಿಭಿನ್ನವಾಗಿ ನಡೀತಾ ಇತ್ತು, ಆದ್ರೆ ಪಕ್ಷದ ನಾಯಕರು ನಿಧಾನವಾಗಿ ಪಕ್ಷವನ್ನ ತೊರಿತಾ ಇದ್ರು. ಎಎಪಿ ಆಕಸ್ಮಿಕ ರಾಜಕೀಯ ಸಂಘಟನೆ ಅನ್ನೋದನ್ನ ಸಾರ್ವಜನಿಕರು ಗಮನಿಸಲಿಲ್ಲ. ಅವ್ರ ಸಿದ್ಧಾಂತದ ಬಗ್ಗೆ ಯಾರಿಗೂ ಕೂಡ ತಿಳಿದಿರಲಿಲ್ಲ. ನಮ್ಮ ದೇಶದಲ್ಲಿ ಅತ್ಯಂತ ಸೂಕ್ಷ್ಮ ವಿಷಯವಾದಂತಹ ಧರ್ಮದ ಬಗ್ಗೆ ಎಎಪಿ ನಿಲುವು ಏನಂತ ಯಾರೂ ಕೂಡ ಕೇಳಲಿಲ್ಲ ಅಥವಾ ಅದು ಕೂಡ ಹೇಳಲಿಲ್ಲ. ಇನ್ನು ಪಕ್ಷದ ನಾಯಕತ್ವದ ಬಗ್ಗೆ ನೋಡೋದಾದ್ರೆ ಮೊದಲ ಅವಧಿಯನ್ನ ಗೆದ್ದ ನಂತರ ಕೇಜ್ರಿವಾಲ್ ಮುಂದೆ ಬಂದ್ರು, ಉಳಿದೆಲ್ಲರೂ ಹಿಂದಕ್ಕೆ ಸರಿದು ಹೋದ್ರು. ಯೋಗೇಂದ್ರ ಯಾದವ್, ಪ್ರಶಾಂತ್ ಭೂಷಣ್ ಅಥವಾ ಕುಮಾರ್ ವಿಶ್ವಾಸ್ ಅವರಂತಹ ಪ್ರಮುಖ ನಾಯಕರು ಪಕ್ಷವನ್ನ ತೊರೆದ್ರು ಅಥವಾ ಅವರನ್ನ ಹೊರ ಹಾಕಲಾಗಿತ್ತು. ಅದರಲ್ಲಿ ಕೆಲವೇ ಜನರು ಪಕ್ಷ ಮತ್ತೆ ರಾಜಕೀಯ ಎರಡನ್ನು ತೊರೆದು ಹೋದ್ರು. ಮತ್ತೆ ಕೆಲವರು ಬಿಜೆಪಿಗೆ ಸೇರಿದ್ರು. ಮೊದಲ ಅವಧಿಯಲ್ಲಿ ಒಂದು ಸಾಮರ್ಥ್ಯ ಕಂಡು ಬಂದಿತ್ತು. 2020ರಲ್ಲಿ ಜನರು ಅದರ ಭರ್ಜರಿ ಗೆಲುವಿಗೆ ಕಾರಣರಾದ್ರು. ಇನ್ನು ಕೇಜ್ರಿವಾಲ್ ಚುನಾವಣೆಯಲ್ಲಿ ಗೆದ್ದ ನಂತರ ಹನುಮಾನ್ ದೇವಸ್ಥಾನಕ್ಕೂ ಕೂಡ ಹೋಗಿದ್ರು. ಅಂದಿನಿಂದ ಈವರೆಗೆ ಅವರು ಗೋವಾ ಮತ್ತೆ ಪಂಜಾಬ್ನಲ್ಲಿ ಚುನಾವಣೆಯನ್ನ ಎದುರಿಸಿದ್ದಾರೆ. ಪಂಜಾಬ್ನಲ್ಲಿ ಸರ್ಕಾರ ರಚನೆ ಮಾಡಿದ್ರು, ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡ್ರು. ಅವರು ಮೊದಲು ಹೇಳ್ತಾ ಇದ್ದಂತಹ ವಿಷಯಗಳನ್ನ ಈಗ ಹೇಳೋದಿಲ್ಲ ಅಥವಾ ಸಂಪೂರ್ಣ ತದ್ವಿರುದ್ಧವಾಗಿ ಹೇಳ್ತಾರೆ. ಈ ಚುನಾವಣೆಯಲ್ಲಿನ ದೊಡ್ಡ ವಿಷಯ ಅಂತ ಅಂದ್ರೆ ಕೇಜ್ರಿವಾಲ್ ಅವರ ಮನೆ ನವೀಕರಣ. ಅದನ್ನ 43 ಕೋಟಿ ರೂಪಾಯಿಗಳಲ್ಲಿ ಮಾಡಲಾಗಿದೆ ಅನ್ನೋದು ಸೇರಿ ಹಲವಾರು ಅಂಶಗಳು ಈಗ ಚರ್ಚೆಯಲ್ಲಿವೆ. ಎಎಪಿ ಆದರ್ಶವಾದಕ್ಕಾಗಿ ಬಂತು, ಈಗ ಆ ಆದರ್ಶವಾದ ಅಲ್ಲಿ ಎಲ್ಲಿಯೂ ಕಾಣ್ತಾ ಇಲ್ಲ. ಅವ್ರ ಸುಧಾರಣೆಗಳು ಯಾವಾಗ ರಾಜಕೀಯವಾದವು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಅವರು ರಾಜಕೀಯದಲ್ಲಿ ಆದರ್ಶವಾದವನ್ನ ತಂದ್ರು, ಆದ್ರೆ ಅದಾದ ನಂತರ ರಾಜಕೀಯ ಯಾವತ್ತಿಗೂ ಆದರ್ಶವಾಗೋದಿಕ್ ಸಾಧ್ಯ ಇಲ್ಲ ಅಂತ ಅವ್ರು ಅರ್ಥಕೊಂಡ್ರು. ಮತ್ತೆ ಅದರಿಂದಾಗಿ ಅವರು ನಿಜವಾಗಿಯೂ ಪಕ್ಕಾ ಭಾರತೀಯ ರಾಜಕಾರಣಿಯಾದ್ರು. ಅವ್ರು ಏನ್ ಮಾಡ್ತಾ ಇದ್ದಾರೋ ಇತರ ಪಕ್ಷಗಳು ಅದನ್ನೇ ಮಾಡ್ತವೆ ಅಂತ ಯಾರಾದ್ರೂ ಇಲ್ಲಿ ವಾದ ಮಾಡಬಹುದು.
ಒಂದು ಸಣ್ಣ ಸೂಕ್ಷ್ಮ ವ್ಯತ್ಯಾಸ ಏನು ಅಂತಂದ್ರೆ ಅವರನ್ನ ಹೆಚ್ಚು ಟೀಕಿಸಲಾಗುವುದಕ್ಕೆ ಕಾರಣ ಅವರು ದೊಡ್ಡ ಬದಲಾವಣೆಯ ಭರವಸೆಯನ್ನ ನೀಡಿದ್ರು. ಯಾವುದೇ ಅನುಭವ ಇಲ್ದಿದ್ರು ಕೂಡ ಜನರವರಿಗೆ ಮತವನ್ನ ನೀಡಿ ಗೆಲ್ಲಿಸಿದ್ರು. ಪ್ರಗತಿಯನ್ನ ಮಾರಾಟ ಮಾಡೋದಕ್ಕೆ ಅನೇಕ ಪಕ್ಷಗಳಿದ್ವು, ಆದ್ರೆ ಅವರು ಕನಸುಗಳನ್ನ ಮಾರಿದ್ರು. ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ನಡೆಸ್ತೀವಿ ಅಂತ ಅಂದವ್ರ ಮೇಲೆ ಮದ್ಯ ಹಗರಣದ ಆರೋಪಗಳು ಹೇಗ್ ಬಂದ್ವು? ಇಡಿ, ಸಿಬಿಐ ಮತ್ತೆ ಇತರ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡ ನಂತರ ನಾವು ಸಿಕ್ಬಿದ್ದಿದ್ದೀವಿ ಅಂತ ಎಎಪಿ ಆರೋಪ ಮಾಡಿದ್ರು ಕೂಡ ಇಡೀ ಪ್ರಕರಣ ಅನುಮಾನ ಹುಟ್ಟಾಕದೇ ಇರೋದಿಲ್ಲ. ಇಲ್ಲಿ ಒಂದು ಕಡೆಗೆ ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಳ್ಳಲಾಗುತ್ತೆ, ಮತ್ತೆ ಇನ್ನೊಂದು ಕಡೆಗೆ ಟ್ರ್ಯಾಕ್ ರೆಕಾರ್ಡ್ ಉತ್ತಮವಾಗಿಲ್ಲದ ಜನರನ್ನ ಅದರ ನಾಯಕರು ಭೇಟಿಯಾಗ್ತಾರೆ. ತಮ್ಮಲ್ಲಿ ಮಾತ್ರ ಪ್ರತಿಭಾನ್ವಿತರು ಇರೋದು, ಇತರ ಪಕ್ಷಗಳು ಸ್ವಜನ ಪಕ್ಷಪಾತದ ರಾಜಕೀಯವನ್ನ ಮಾಡ್ತವೆ ಅಂತ ಕೂಡ ಎಎಪಿ ಹೇಳಬಹುದು. ಹಾಗಾದ್ರೆ ಎಎಪಿ ನಾಯಕರ ಕುಟುಂಬ ಸದಸ್ಯರಿಗೆ ಟಿಕೆಟ್ಗಳನ್ನ ಯಾಕೆ ನೀಡಲಾಗಿದೆ? ಜನರು ಎಎಪಿಯ ವಿಫಲ ಭರವಸೆಗಳಿಂದ ನಿರಾಸೆಗೊಂಡಿದ್ದಾರೆ. ಮೊದಲು ಭರವಸೆಯನ್ನ ನೀಡ್ತಾರೆ, ಅಧಿಕಾರವನ್ನ ಪಡಿತಾರೆ, ವಿಫಲ ಆದಾಗ ಅದನ್ನ ಬಿಜೆಪಿ ಮತ್ತೆ ಎಲ್ಜಿ ಮೇಲೆ ಆರೋಪ ಹೊರಿಸ್ತಾರೆ. ಆದ್ರೆ ಈಗ ಪ್ರಗತಿಪರ ಸರ್ಕಾರ ಮತ್ತೆ ಭ್ರಷ್ಟಾಚಾರ ಮುಕ್ತ ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರನ್ನ ಅಧಿಕಾರ ಪಡೆಯೋದಕ್ಕಾಗಿ ಟೀಕೆ ಮಾಡಲಾಗಿತ್ತೋ ಅದೇ ಜನರು ಜೊತೆಗೂಡಿದ್ದಾರೆ. ಎಎಪಿಗೆ ತನ್ನದೇ ಆದಂತಹ ಒಂದು ನೆರೆಟಿವ್ ಇಲ್ಲ, ಆದ್ರಿಂದ ಅದು ಬಿಜೆಪಿಯ ನೆರೆಟಿವ್ ಮೂಲಕ ಆಟ ಆಡುತ್ತೆ. ಆದ್ರೆ ಯಶಸ್ವಿ ಮಾದರಿ ಅಂತ ಅಂದ್ರೆ ಉಚಿತ ವಿದ್ಯುತ್ ಮತ್ತೆ ನೀರು. ಬಿಜೆಪಿ ಅದನ್ನ ರೇವಡಿ ಅಂತ ಕರೆದಿದೆ, ಆದ್ರೆ ಎಎಪಿ ತನ್ನ ಸಾಮಾಜಿಕ ಯೋಜನೆಗಳನ್ನ ರೇವಡಿ ಅಂತ ಕರೆಯೋ ಮೂಲಕ ಸಮರ್ಥಿಸಿಕೊಳ್ಳೋದಿಕ್ ಸಾಧ್ಯ ಇಲ್ಲ. ಶುದ್ಧ ನೀರು, ಉಚಿತ ವಿದ್ಯುತ್, ಉಚಿತ ಶಿಕ್ಷಣ ಮತ್ತೆ ಉಚಿತ ಆರೋಗ್ಯ ರಕ್ಷಣೆ ಆದರ್ಶ ಪ್ರಜಾಪ್ರಭುತ್ವದಲ್ಲಿ ಇರಬೇಕು ಅಂತ ಎಎಪಿ ಭಾವಿಸುತ್ತಾದ್ರೂ ಹಲವು ಪಕ್ಷಗಳು ಅನೇಕ ರಾಜ್ಯಗಳಲ್ಲಿ ಅದನ್ನೇ ಮಾಡ್ತಾ ಇವೆ. ಅವು ಈ ಸಾಮಾಜಿಕ ಯೋಜನೆಗಳೊಂದಿಗೆ ಜನರಿಗೆ ನೇರ ಪ್ರಯೋಜನಗಳನ್ನ ನೀಡ್ತಾ ಇವೆ. ಇನ್ನು ಎಎಪಿಯ ಭವಿಷ್ಯದ ನಾಯಕರು ಯಾರು? ಎಎಪಿಯಲ್ಲಿ ಯಾರನ್ನ ಆ ದೃಷ್ಟಿಯಿಂದ ನೋಡೋದಿಕ್ ಸಾಧ್ಯ ಇದೆ? ರಾಘವ್ ಚಡ್ಡಾ ಆಗ್ತಾರ? ಅವರನ್ನ ಎಎಪಿಯ ಭವಿಷ್ಯದ ನಾಯಕ ಅಂತ ನೋಡಲಾಗ್ತಾ ಇತ್ತು, ಆದ್ರೆ ಅವರೀಗ ಪಕ್ಷದಲ್ಲಿ ಬಹಳ ಸಕ್ರಿಯರಾಗಿರುವಂತೆ ಕಾಣಿಸ್ತಾ ಇಲ್ಲ. ಒಮ್ಮೆ ದಿಲ್ಲಿಯಲ್ಲಿ ಪಕ್ಷದ ಪತ್ರಿಕಾಗೋಷ್ಠಿಯಲ್ಲಿ ಕಂಡ್ರೆ ಇನ್ನೊಮ್ಮೆ ಅವರು ಲಂಡನ್ ನಲ್ಲಿ ಕಾಣಿಸ್ಕೊಳ್ತಾರೆ. ಸ್ವಾತಿ ಮಲಿವಾಲ್ ಉದಯೋನ್ಮುಖ ನಾಯಕಿಯಾಗಿ ಕಾಣ್ತಾ ಇದ್ರು, ಆದ್ರೆ ರಾಜ್ಯಸಭಾ ಸದಸ್ಯ ಆದ ಮೇಲೆ ಆಕೆ ಸಂಪೂರ್ಣ ಬದಲಾಗ್ಬಿಟ್ರು. ಆಕೆಯ ಮೇಲಿನ ಹಲ್ಲೆ ಪ್ರಕರಣ ಕೂಡ ಎಎಪಿಗೆ ಭಾರಿ ನಷ್ಟವನ್ನೇ ತಂದಿದೆ. ಒಂದು ಪಕ್ಷದ ಸಂಸದರು ಬೀದಿಗಳಲ್ಲಿ ತಮ್ಮದೇ ಪಕ್ಷದ ವಿರುದ್ಧ ಮಾತನಾಡೋದು ನಡೆದು ಹೋಯ್ತು. ಈಗ ಆಕೆ ಎಎಪಿಯಲ್ಲಿ ಇದ್ದೇ ಆ ಪಕ್ಷವನ್ನ ಎಲ್ಲಾ ವಿಷಯಗಳಲ್ಲೂ ವಿರೋಧ ಮಾಡ್ತಾ ಇದ್ದಾರೆ. ಬಿಜೆಪಿಯ ಧಾಟಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಎಎಪಿ ನಾಯಕರಿಗೂ ಹಾಗೆ ಬಿಜೆಪಿ ಕಾಂಗ್ರೆಸ್ ನಾಯಕರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂತಾಯ್ತು. ನೀರು, ಮಾಲಿನ್ಯ ಮತ್ತೆ ಗಾಜಿಪುರ ಪರ್ವತದ ಸಮಸ್ಯೆಗಳು ಕೂಡ ಇವೆ. ಕೇಜ್ರಿವಾಲ್ ಖಂಡಿತವಾಗಿಯೂ ತನ್ನ ಪ್ರಭಾವಲಯವನ್ನು ಕಳೆದುಕೊಂಡಿದ್ದಾರೆ. ಸಂಜಯ್ ಸಿಂಗ್, ಮನೀಶ್ ಸಿಸೋಡಿಯಾ ಅವರಂತಹ ಕೆಲವರನ್ನ ಬಿಟ್ರೆ ಹೆಚ್ಚಿನ ನಾಯಕರು ಪಕ್ಷವನ್ನ ತೊರೆದು ಹೋಗಿದ್ದಾರೆ, ಅಥವಾ ಬಿಜೆಪಿಯನ್ನು ಇಲ್ಲವೋ ಎಎಪಿ ವಿರುದ್ಧವಿರುವಂತಹ ಮತ್ತೊಂದು ದೊಡ್ಡ ಪಕ್ಷವನ್ನ ಅವರು ಸೇರಿದ್ದಾರೆ. ಇನ್ನು ಎಎಪಿ ಪರವಾಗಿ ಮನೆಗೆ ಹೋಗಿ ಅತ್ಯಂತ ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾ ಇದ್ದಂತಹ ಅದರ ಸ್ವಯಂ ಸೇವಕರು ಈ ಬಾರಿ ಅಷ್ಟೊಂದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲೆಲ್ಲಿಂದಲೋ ಬಂದು ಸ್ವಯಂ ಪ್ರೇರಿತರಾಗಿ ಸ್ವಂತ ಖರ್ಚಿನಲ್ಲಿ ಬಂದು ದಿಲ್ಲಿಯಲ್ಲಿ ಉಳಿದುಕೊಂಡು ಎಎಪಿಗಾಗಿ ಪ್ರಚಾರ ಮಾಡ್ತಾ ಇದ್ದಂಥ ಅದರ ಹಿತೈಷಿಗಳು ಕೂಡ ಇದ್ರು. ಆದ್ರೆ ಈ ಬಾರಿ ಕಾರ್ಯಕರ್ತರ ಆ ಉತ್ಸಾಹ ಅಷ್ಟಾಗಿ ಕಾಣ್ತಾ ಇಲ್ಲ. ಇಂಥ ಹಲವು ಅಸಡ್ಡಾಳ ಚಿತ್ರಗಳು ಎಎಪಿ ಬಗ್ಗೆ ಕಾಣಿಸ್ತಾ ಇವೆ. ಎಎಪಿ ನಿಜವಾಗಿಯೂ ಹೊರಗೆ ಕಾಣಿಸ್ಕೊಳ್ಳುವಷ್ಟು ಸಾಚಾ ಆಗಿದೆ ಅನ್ನುವಂಥ ಪ್ರಶ್ನೆ ಹಾಗೇನೆ ಉಳ್ಕೊಂಡ್ಬಿಡುತ್ತೆ. ಇನ್ನು ಈ ನಡುವೆ ಬಿಜೆಪಿ ಅತ್ಯಂತ ಆಕ್ರಮಣಕಾರಿಯಾಗಿ ಎಎಪಿ ವಿರುದ್ಧ ದಾಳಿ ಮಾಡ್ತಾ ಇದೆ. ಬಿಜೆಪಿ ದಿಲ್ಲಿಯಲ್ಲಿ ಎಎಪಿ ಸರ್ಕಾರ ಸರಿಯಾಗಿ ನಡೆಯೋದಕ್ಕೆ ಬಿಡದೆ ಎಲ್ಜಿ ಮೂಲಕ ಅದನ್ನ ಕಾಡ್ತಾ ಇತ್ತು. ಮೋದಿ ಸರ್ಕಾರ ಪ್ರತಿಯೊಂದು ವಿಷಯದಲ್ಲೂ ಎಎಪಿಗೆ ಬಹಳ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಆದ್ರೆ ಅದನ್ನ ದಿಲ್ಲಿಯ ಜನ ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ಈಗ ನಿಗೂಢವಾಗಿದೆ. ಎಎಪಿ ಒಳ್ಳೆ ಕೆಲಸ ಮಾಡೋದಕ್ಕೆ ಬಿಜೆಪಿ ಬಿಡ್ಲಿಲ್ಲ, ಹಾಗಾಗಿ ಮತ್ತೊಂದು ಅವಕಾಶ ಕೊಡ್ಲೇಬೇಕು ಅಂತ ದಿಲ್ಲಿ ಮತದಾರರು ನಿರ್ಧಾರ ಮಾಡಿದಾರಾ? ಅಥವಾ ಹೇಗೋ ಎಎಪಿ ಸರ್ಕಾರ ಬಂದ್ರೂ ಬಿಜೆಪಿ ಅದನ್ನ ಕಾಡ್ತಾನೆ ಇರುತ್ತೆ. ಹಾಗಾಗಿ ದಿಲ್ಲಿಯಲ್ಲೂ ಡಬಲ್ ಎಂಜಿನ್ ಸರ್ಕಾರನೇ ಬರಲಿ, ಬಿಜೆಪಿಯವರೇ ಇಲ್ಲೂ ಇದ್ರು, ನಮ್ಮ ಕೆಲಸಗಳಾದ್ರೂ ನಡೆಯುತ್ತವೆ ಅಂತ ದಿಲ್ಲಿ ಮತದಾರರು ಯೋಚನೆ ಮಾಡಿದಾರ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆ ಆಗಿದೆ. ದಿಲ್ಲಿ ಜನ ಆ ರೀತಿ ಏನಾದ್ರೂ ಯೋಚನೆ ಮಾಡಿದ್ರೆ ಎಎಪಿಗೆ ಈ ಬಾರಿ ದೊಡ್ಡ ಸಂಕಷ್ಟ ಎದುರಾಗಲಿದೆ. ಇಲ್ಲಿ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಕೂಡ ಈಗ ಎಎಪಿ ವಿರುದ್ಧ ಬಹಳ ಜೋರಾಗಿನೇ ಆರೋಪಗಳನ್ನ ಮಾಡ್ತಾ ಕಣಕ್ಕಿಳಿದಿದೆ. ತೀರಾ ದುರ್ಬಲವಾಗಿದ್ದಂತೆ ಕಾಣ್ತಾ ಇದ್ದಂತಹ ಕಾಂಗ್ರೆಸ್ ಈಗ ಸ್ವಲ್ಪ ಚೇತರಿಸಿಕೊಂಡಂತ ಲಕ್ಷಣಗಳಿವೆ. 2020 ದಿಲ್ಲಿ ಹತ್ಯಾಕಾಂಡದ ಸಂದರ್ಭದಲ್ಲಿ ಸಿಎಎ ವಿಷಯದಲ್ಲಿ ಎಎಪಿ ನಮ್ಮ ಜೊತೆಗೆ ನಿಂತಿಲ್ಲ ಅನ್ನುವಂಥ ಈಗ ಅಸಮಾಧಾನ ದಿಲ್ಲಿಯ ಮುಸ್ಲಿಮರಲ್ಲಿದೆ. ಅದಕ್ಕೆ ಸರಿಯಾಗಿ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆಗೆ ನಿಂತಿದ್ದು ರಾಹುಲ್ ಗಾಂಧಿ ಅಂತ ಈಗ ಕಾಂಗ್ರೆಸ್ ನಾಯಕರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಿಲ್ಲಿ ಮುಸ್ಲಿಮರು ಏನಾದ್ರೂ ಎಎಪಿ ಕೈ ಕೊಟ್ಟು ಕಾಂಗ್ರೆಸ್ ಕೈ ಹಿಡಿದ್ರೆ ಅಲ್ಲಿಗೆ ಎಎಪಿ ವಿಪಕ್ಷದಲ್ಲಿ ಕೂರೋದು, ಹಾಗೆ ದಿಲ್ಲಿಗೆ ಬಿಜೆಪಿ ಸಿಎಂ ಬರೋದಂತೂ ಖಚಿತ. ಹಾಗಾಗುತ್ತಾ? ಕಾದ್ ನೋಡೋಣ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.